ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ತಾವು ಕೆಲಸ ಮಾಡೋ ಇಲಾಖೆ ಕಚೇರಿಯ ರಕ್ಷಣೆ ಅವರವರ ಹೊಣೆಗಾರಿಕೆಯಾಗುತ್ತೆ. ಆದರೆ ಕೆಲ ಅಧಿಕಾರಿಗಳು ಜವಾಬ್ದಾರಿ ಮರೆತು ತಮ್ಮ ಇಲಾಖೆಯ ಆಸ್ತಿಯನ್ನ ಬೇರೆ ಖಾಸಗಿ ವ್ಯಕ್ತಿಗಳ ಬಳಕೆಗೆ ನೀಡುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅಥಣಿ ಪಟ್ಟಣದ ನೀರಾವರಿ ಇಲಾಖೆ ಆವರಣದಲ್ಲಿ ಖಾಸಗಿ ಗುತ್ತಿಗೆದಾರನೊಬ್ಬ ಸರ್ಕಾರಿಯ ಆಸ್ತಿಯ ಬಳಕೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಅಥಣಿ ಪುರಸಭೆ ವ್ಯಾಪ್ತಿಯಲ್ಲಿ ಅಮೃತ್ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸುಮಾರು 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗತಕ್ಕಂಥ ಸಿಮೆಂಟ್, ಕಾಂಕ್ರೀಟ್ ರೋಡ್ ಹಾಗೂ ಫುಟ್ಪಾತ್ ಕಾಮಗಾರಿಗೆ ಬಳಸಲಾಗುತ್ತಿರುವ ಮರಳು, ಕಲ್ಲು ಹಾಗೂ ಇತರೆ ಕಚ್ಚಾ ವಸ್ತುಗಳನ್ನು ಇರಿಸಲು ಕಾನೂನು ಬಾಹಿರವಾಗಿ ನೀರಾವರಿ ಇಲಾಖೆಯ ಸ್ಥಳವನ್ನು ಬಳಕೆ ಮಾಡಿಕೊಳ್ಳುತ್ತಿರುವ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಮುಂದೆಯೇ ಮರಳು ಕಡಿ ತುಂಬಿದ ವಾಹನ ಸಂಚಾರ ಮಾಡುತ್ತಿದ್ದರೂ ಕೂಡ, ತಮ್ಮ ಇಲಾಖೆಯ ಸ್ಥಳವನ್ನು ಖಾಸಗಿಯವರು ಅತಿಕ್ರಮಣ ಮಾಡಿಕೊಳ್ಳುತ್ತಿದ್ದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಸುಮ್ಮನಿರುವುದನ್ನು ನೋಡಿದರೆ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡುತ್ತಿದೆ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಖಾಸಗಿ ವ್ಯಕ್ತಿಯ ಮೇಲೆ ಯಾವ ಕ್ರಮವನ್ನು ಜರುಗಿಸುತ್ತಾರೆ ಎಂದು ಕಾದು ನೋಡೋಣ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ನಾವು ಇವತ್ತು ಭಾವಿಸ್ತೀವಿ. ಆದ್ರೆ ಅಥಣಿ HBC ಇಲಾಖೆ ಒಳಗೆ ಏನು ದುರ್ಘಟನೆ ನಡೀತದೆ ಅಂತಂದ್ರೆ, ಅಥಣಿ ಪುರಸಭೆಯಿಂದ ಏನು ಇವತ್ತು CC ರೋಡನ್ನು ಸುಮಾರು 2.5 ಕೋಟಿ ಅನುದಾನದಲ್ಲಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ಅಲ್ಲಿ ಆ ರೋಡನ್ನು ನಿರ್ಮಾಣ ಮಾಡಲಿಕ್ಕೆ ಬಳಸ್ತಕ್ಕಂಥ ಕಚ್ಚಾ ವಸ್ತು ಕಡಿ ಇರ್ಬೋದು, ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಇನ್ನಿತರೆ ಸಾಮಗ್ರಿಗಳು ಇವತ್ತು HBC ಇಲಾಖೆ ಆವರಣದಲ್ಲಿ ಇವತ್ತು ಕ್ರೋಢೀಕರಣ ಮಾಡ್ತಾಯಿದ್ದಾರೆ. ಇವತ್ತು ಟೆಂಡರ್ ಆಗಿರ್ತಕ್ಕಂಥ ಗುತ್ತಿಗೆದಾರರು ತನ್ನದೇ ಆದಂಥ ಒಂದು ಇದ್ರೊಳಗೆ ಅದನ್ನ ಕ್ರೋಢೀಕರಣ ಮಾಡಬೇಕಾಗಿತ್ತು. ಆದರೆ ಸರ್ಕಾರಿ ಇಲಾಖೆ ಆವರಣವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಯಾವುದೋ ಒಂದು ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಇವತ್ತು HBC ಇಲಾಖೆಯಲ್ಲಿ ನಡೀತಾ ಇದೆ. ಇದು ಖಂಡನೆ ಅಂಥೇಳಿ ನಾವು ಇವತ್ತು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಸರ್ಕಾರಿ ಇಲಾಖೆ ತಮ್ಮ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಆಸ್ತಿಯನ್ನು ತಾವು ಭದ್ರವಾಗಿ ಇಟ್ಕೋಬೇಕು. ಆದರೆ ಇನ್ನೊಂದು ಇಲಾಖೆಗೆ ಅದನ್ನ ಬಳಕೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ವಿಷಾದನೀಯ. ಇವತ್ತು ನಾವು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ, ಅಥಣಿ HBC ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾಕಪ್ಪ ಅಂತಂದ್ರೆ ಒಂದು ಇಲಾಖೆ ಕೆಲಸ ತಾವೇ ನಿರ್ವಹಿಸಬೇಕಾಗಿತ್ತು. ಆದರೆ ಇನ್ನೊಂದು ಇಲಾಖೆಯಲ್ಲಿ ನಡೀತಕ್ಕಂಥ ಕೆಲಸದ ಸಾಮಗ್ರಿಗಳನ್ನು ತಮ್ಮ HBC ಇಲಾಖೆ ಆವರಣದಲ್ಲಿ ಕ್ರೋಢೀಕರಣ ಮಾಡಲಿಕ್ಕೆ ಅನುಮತಿ ನೀಡಿದ್ದಕ್ಕಾಗಿ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ಳೋದೇನೆಂದರೆ HBC ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಆಗ್ರಹ ಮಾಡ್ತಾ ಇದ್ವಿ.